ಜ್ಞಾನಧ್ವನಿ ಕೇಳುಗರಿಗೆ ನಮಸ್ಕಾರ. ಈಗ ಡಾಕ್ಟರ್ ಎಚ್ ರಾಮಚಂದ್ರ ಸ್ವಾಮಿಯವರ ವಿಶ್ವವಿಖ್ಯಾತ ರಸಾಯನ ವಿಜ್ಞಾನಿಗಳು. 40 ಹರ್ಬರ್ಟ್ ಡೌ 1866ರಿಂದ 1930. ಬಳಿಸಾರಿ ಬಂದವರಲ್ಲಿ ಪ್ರೇಮಾದ್ಭುತ ರಸ ಉಕ್ಕಿಸಿ ಸಂತೋಷವನ್ನು ಜನಿಸುತ್ತಿದ್ದ ಮಿಚಿಗನ್ ಪುತ್ಥಳಿ ಎಂಬ ನಾಮಾಂಕಿತ ರಾಬರ್ಟ್ ಹರ್ಬರ್ಟ್ ಹೆನ್ರಿ ಡೌ ರಸಾಯನ ತಜ್ಞನೇ, ವ್ಯವಹಾರ ಕುಶಲಿಯೇ, ಶ್ರೇಷ್ಠ ರಸಾಯನ ಶಿಲ್ಪಿಯೇ ಎಂಬ ಬಗ್ಗೆ ಅವನ ಡೌ ಕೆಮಿಕಲ್ ಕಂಪನಿಯ ಅಭಿಮಾನಿ ಸಹೋದ್ಯೋಗಿಗಳಲ್ಲಿ ವಾಗ್ವಾದ ಹತ್ತಿದ್ದು ಹರಿಯುತ್ತಿರಲಿಲ್ಲ. ಅಮೆರಿಕನ್ ರಸಾಯನ ಉದ್ಯಮದ ಇತಿಹಾಸದಲ್ಲಿ ಡೌ ಒಂದು ಮುಖ್ಯವಾದ ಹೆಸರು, ಒಂದು ಸಂಕ್ರಮಣ ಸ್ಥಿತಿ. ಚೆಲುವೆ ಪುಡಿ ಮತ್ತು ಬ್ರೋಮಿನ್ ಎರಡನ್ನು ಮಾತ್ರ ತಯಾರಿಸುತ್ತಾ ಆರಂಭವಾದ ಡೌ ಕೆಮಿಕಲ್ ಕಂಪನಿ ನೋಡುತ್ತಿರುವಂತೆಯೇ ಈ ಶತಮಾನದ ಮೊದಲ 3 ದಶಕಗಳಲ್ಲಿ ಮಾನವನಿಗೆ ಅತ್ಯಂತ ಅಗತ್ಯವಾದ ಸುಮಾರು 500 ರಾಸಾಯನಿಕಗಳನ್ನು ಬೃಹತ್ ಪ್ರಮಾಣದಲ್ಲಿ ಉತ್ಪಾದಿಸುತ್ತಾ ರಾಕ್ಷಸೋದ್ಯಮವಾಗಿ ಬೆಳೆಯಿತು. ರಸಾಯನ ಯುಗಕ್ಕೆ ಅಮೆರಿಕಾವನ್ನು ಕೊಂಡೊಯ್ಯುವ ಹರಿಕಾರನಾಯಿತು. ಡೌ ಮನೆತನದವರು 400 ವರ್ಷಗಳ ಹಿಂದೆಯೇ ಇಂಗ್ಲೆಂಡಿನಿಂದ ಬಂದು ಮೆಸಾಚುಸೆಟ್ಸ್ ಬಳಿ ನೆಲೆ ನಿಂತವರು. 1866ರಲ್ಲಿ ಆಂಟೇರಿಯೋದ ಬೆಲೆವಿಲೆ ಎಂಬ ಹಳ್ಳಿಯಲ್ಲಿ ಜನಿಸಿದ ಹರ್ಬರ್ಟ್ ಹಿರಿಯರಿಂದ ದತ್ತವಾದ ಪ್ರಾಮಾಣಿಕತೆ, ದೈವಭಕ್ತಿ, ಕಷ್ಟ ಸಹಿಷ್ಣುತೆ ಮುಂತಾದ ಉತ್ತಮ ಗುಣಗಳನ್ನು ರೂಢಿಸಿಕೊಂಡು ಬೆಳೆದ. ಆದರ್ಶ ಜೀವನವನ್ನೇ ಆರಿಸಿಕೊಂಡ ಅವನಿಗೆ ಸಾಮಾನ್ಯರಂತೆ ಮನರಂಜನೆ, ಕ್ರೀಡೆ ಇತ್ಯಾದಿಗಳಲ್ಲಿ ತೊಡಗಿಸಲು ಸಮಯವೇ ಇರಲಿಲ್ಲ. ಆದರೆ ದೈವದತ್ತವಾದ ಹಾಸ್ಯ ಪ್ರವೃತ್ತಿ ಇದ್ದುದರಿಂದ ಜೀವನದ ಸಂತೋಷವನ್ನು ಧಾರಾಳವಾಗಿ ಪಡೆದ. 11 ವರ್ಷದ ಬಾಲಕ ಡೌ ಪಕ್ಷಿ ಸಾಕಣೆಗಾಗಿ ಮೊಟ್ಟಮೊದಲ ಇನ್ಕ್ಯುಬೇಟರ್ ತಯಾರಿಸಿ ಆಸ್ಟ್ರಿಚ್ ಮೊಟ್ಟೆಗಳನ್ನು ಮರಿ ಮಾಡಿದ. ಅಲ್ಲದೆ ಇನ್ಕ್ಯುಬೇಟರ್ಗಳನ್ನು ತಯಾರಿಸಿ ಮಾರಿದ. ಶಿಲ್ಪಿಯಾಗಬೇಕೆಂಬ ಹಂಬಲವಿದ್ದರೂ ಅವರಿದ್ದ ಎಡೆಯಲ್ಲಿ ಅದಕ್ಕೆ ಅವಕಾಶವಿಲ್ಲದೆ ಡೌ ರಸಾಯನ ವಿಜ್ಞಾನಕ್ಕೆ ಬರಬೇಕಾಯಿತು. ಯಾವುದೋ ಅನಾಮಧೇಯ ವೈದ್ಯಕೀಯ ಕಾಲೇಜಿನಲ್ಲಿ ಕಡಿಮೆ ಸಂಬಳದ, ಆದರೆ ರಸಾಯನ ಹಾಗೂ ವಿಷಶಾಸ್ತ್ರ ಪ್ರಾಧ್ಯಾಪಕನೆಂಬ ದೊಡ್ಡ ಹೆಸರಿನ ಹುದ್ದೆಗೆ ಡೌ ಸೇರಿಕೊಂಡ. ಏಕೆಂದರೆ ಅವನಿಗೆ ಅಲ್ಲಿನ ಪ್ರಯೋಗಾಲಯದಲ್ಲಿ ಕೆಲಸ ಮಾಡಲು ಸ್ವಾತಂತ್ರ್ಯವಿದ್ದುದಲ್ಲದೆ ಒಬ್ಬ ಸಹಾಯಕ ಬೇರೆ ಸಿಕ್ಕಿದ್ದ. ಬಾಯ್ಲರ್ಗಳಲ್ಲಿ ಬಳಸುವ ಇಂಧನಗಳ ರಾಸಾಯನಿಕ ಉಪಯೋಗಗಳ ಮೇಲೆ ಪ್ರೌಢ ಪ್ರಬಂಧ ಬರೆಯುವುದಕ್ಕಾಗಿ ಪೆಟ್ರೋಲಿಯಂ ಹಾಗೂ ಅದರೊಂದಿಗೆ ಸಿಕ್ಕುವ ಅನಿಲಗಳ ಸ್ಯಾಂಪಲ್ಗಳನ್ನು ಸಂಗ್ರಹಿಸಿ ವಿಶ್ಲೇಷಣೆ ಮಾಡಬೇಕಾಗಿತ್ತು. ಈ ಸಂದರ್ಭದಲ್ಲಿ ಪೆಟ್ರೋಲಿಯಂ ಜೊತೆಗೆ ಭೂಮಿಯಾಳದಲ್ಲಿ ಲಭಿಸುವ ಉಪ್ಪು ನೀರು ತುಂಬ ಕಹಿಯಾಗಿರುವುದು ಅವನ ಗಮನಕ್ಕೆ ಬಂದಿತು. ಇದಕ್ಕೆ ಕಾರಣ ಲಿಥಿಯಂ ಬ್ರೋಮೈಡ್ ಲವಣ ಎಂದು ವಿಶ್ಲೇಷಣೆಯಿಂದ ತಿಳಿದೊಡನೆ ಪ್ರಾರಂಭದಲ್ಲಿಯೇ ಅಲ್ಲಿನ ವೈದ್ಯರಂಗದಲ್ಲಿ ಅಚ್ಚರಿ ಎನಿಸಿದ್ದ ಲಿಥಿಯಂ ಲೋಹವನ್ನು, ಬ್ರೋಮಿನನ್ನು ಓಹಿಯೋ ಉಪ್ಪು ನೀರಿನಿಂದ ಬೇರ್ಪಡಿಸಿದ. ಓಹಿಯೋ ಎಣ್ಣೆ ಬಾವಿಯಲ್ಲಿ $1 ಒಂದು ಬ್ಯಾರಲ್ನಂತೆ ಪೆಟ್ರೋಲಿಯಂ ಸಿಕ್ಕುತ್ತಿದ್ದರೆ, ಇವನು ವ್ಯರ್ಥವಾಗಿ ಚೆಲ್ಲಲಾಗುತ್ತಿದ್ದ ಒಂದು ಬ್ಯಾರಲ್ ಉಪ್ಪು ನೀರಿನಿಂದ $3 ಬೆಲೆಯ ಲಿಥಿಯಂ ತೆಗೆದ. ಬ್ರೋಮಿನ್ ಇನ್ನೂ ಹೆಚ್ಚು ಬೆಲೆಯದು ಎಂಬುದನ್ನು ಕಂಡುಕೊಂಡ ಡೌ ಫೋಟೋಗ್ರಫಿ ಜನಪ್ರಿಯವಾಗಿ ಬ್ರೋಮೈಡುಗಳಿಗೆ ಬೇಡಿಕೆ ಹೆಚ್ಚಿದಂತೆಲ್ಲ ಹೊಸ ಎಣ್ಣೆ ಬಾವಿಗಳ ಉಪ್ಪು ನೀರು ಹುಡುಕಿಕೊಂಡು ಅಲೆಯಬೇಕಾಯಿತು. ಗಂಧಕಾಮ್ಲವನ್ನು, ಕ್ಲೋರಿನನ್ನು ಬಳಸಿ ಇಂಧನದ ಖರ್ಚಿಲ್ಲದೆ ಬ್ರೋಮಿನನ್ನು ಬೇರ್ಪಡಿಸಿ ಅದರ ಮಾರುಕಟ್ಟೆ ಬೆಲೆಯನ್ನು ಮೊದಲಿನ ಅರ್ಧಕ್ಕಿಂತಲೂ ಕಡಿಮೆಗೆ ಇಳಿಸಿದ. ನಂತರ ನಿಷ್ಕೃಷ್ಟವಾದ ವೋಲ್ಟೇಜಿನ ವಿದ್ಯುತ್ತನ್ನು ಉಪ್ಪು ನೀರಿನಲ್ಲಿ ಹಾಯಿಸಿ ಬ್ರೋಮಿನನ್ನು ಪಡೆದ. ವೋಲ್ಟೇಜ್ ಸ್ವಲ್ಪ ಹೆಚ್ಚಿದ್ದರೂ ಕ್ಲೋರಿನ್ ಸಹ ಉತ್ಪತ್ತಿ ಆಗುತ್ತಿದ್ದುದರಿಂದ ತಾನೇ ಒಂದು ವೋಲ್ಟೇಜ್ ಸ್ಟೆಬಿಲೈಸರ್ ನಿರ್ಮಿಸಿಕೊಂಡು ಬ್ರೋಮಿನನ್ನು ಕಬ್ಬಿಣದ ಪುಡಿಯ ಮೂಲಕ ಹಾಯಿಸಿ ಉತ್ಪತ್ತಿಯಾದ ಫೆರಿಕ್ ಬ್ರೋಮೈಡನ್ನು ಬೂದಿಯೊಂದಿಗೆ ಬೆರೆಸಿ ಶೋಧಿಸಿ ಪೊಟ್ಯಾಷಿಯಂ ಬ್ರೋಮೈಡನ್ನು ಆಗಿನ ಅದರ ಮಾರುಕಟ್ಟೆಯ ಬೆಲೆಯ ಅರ್ಧಕ್ಕೆ ತಯಾರಿಸಿ ಮಾರಿ ಹೇರಳ ಲಾಭ ಗಳಿಸಿದ. 1892ರಲ್ಲಿ ಡೌ ಕೆಮಿಕಲ್ ಕಂಪನಿ ಪ್ರಾರಂಭವಾಯಿತು. $20,000 ಮೂಲಧನದೊಂದಿಗೆ 2 ವರ್ಷಗಳಲ್ಲಿ ಕಂಪನಿ $12,000 ಲಾಭ ಗಳಿಸಿತು. ಬ್ರೋಮಿನ್ ಬೇರ್ಪಡಿಸಿದ ಮೇಲೆ ವ್ಯರ್ಥವಾಗುತ್ತಿದ್ದ ಉಪ್ಪು ನೀರನ್ನೂ ವಿದ್ಯುತ್ ವಿಭಜನೆಗೊಳಿಸಿ
ಕ್ಲೋರಿನನ್ನು ಡೌ ತಯಾರಿಸಲಾರಂಭಿಸಿದ. ಅನಂತರ ಕ್ಲೋರಿನ್ನಿನಿಂದ ಚೆಲುವೆ ಪುಡಿ, ಕ್ಲೋರೋಫಾರಮ್, ಇಂಗಾಲದ ಟೆಟ್ರಾಕ್ಲೋರೈಡ್ ಹೀಗೆ ಒಂದೊಂದಾಗಿ ಹೊಸ ರಾಸಾಯನಿಕಗಳ ಉತ್ಪಾದನೆ ಪ್ರಾರಂಭವಾಯಿತು. 1930ರಲ್ಲಿ ಡೌಗೆ ಪರ್ಕಿನ್ ಪದಕವನ್ನು ಪ್ರದಾನ ಮಾಡಿದ ಸಂದರ್ಭದಲ್ಲಿ ಎಡ್ವಿನ್ ಬಾಸ್ಟೋ ಎಂಬ ಅವನ ಹಳೆಯ ಗೆಳೆಯ ರಸಾಯನ ಉದ್ಯಮವನ್ನು ಡೌ ಲಾಭದಾಯಕವಾಗಿಸುವ ವಿಧಾನಕ್ಕೊಂದು ಉದಾಹರಣೆ ಕೊಟ್ಟನಂತೆ. ಇಂಗಾಲದ ಡೈಸಲ್ಫೈಡ್ ಕ್ಲೋರಿನಿನೊಡನೆ ವರ್ತಿಸಿದಾಗ ಇಂಗಾಲದ ಟೆಟ್ರಾಕ್ಲೋರೈಡ್, ಗಂಧಕದ ಕ್ಲೋರೈಡ್ ಮತ್ತು ಗಂಧಕ ದೊರೆಯುತ್ತವೆ. ಗಂಧಕದಿಂದ ಎಪ್ಸಮ್ ಹಾಗೂ ಶಿಲೀಂಧ್ರನಾಶಕ ಲೈಮ್ ಸಲ್ಫರ್ ತಯಾರಿಸಬಹುದು. ಇಂಗಾಲದ ಟೆಟ್ರಾಕ್ಲೋರೈಡನ್ನು ಕಬ್ಬಿಣದ ಪುಡಿ ನೀರುಗಳೊಡನೆ ಪ್ರತಿಕ್ರಿಯಿಸಿದರೆ ಕ್ಲೋರೋಫಾರಮ್, ಫೆರಸ್ ಕ್ಲೋರೈಡ್ ಮತ್ತು ಫೆರಸ್ ಹೈಡ್ರೇಟ್ ಉಂಟಾಗುತ್ತವೆ. ಫೆರಸ್ ವಸ್ತುಗಳನ್ನು ಕ್ಲೋರಿನ್ನಿನಿಂದ ಫೆರಿಕ್ ಕ್ಲೋರೈಡನ್ನಾಗಿಸಬಹುದು. ಬೆಂಜೀನನ್ನು ಕ್ಲೋರಿನ್ ಫೆರಿಕ್ ಕ್ಲೋರೈಡುಗಳ ನೆರವಿನಿಂದ ಕ್ಲೋರೋಬೆಂಜೀನನ್ನಾಗಿಸಬಹುದು. ಇದನ್ನು ಒತ್ತಡ ಶಾಖಗಳೊಂದಿಗೆ ಕಾಸ್ಟಿಕ್ ಸೋಡಾದೊಡನೆ ನಿಯೋಜಿಸಿದಾಗ ಸೋಡಿಯಂ ಫೀನೇಟ್ ಸಿಕ್ಕುತ್ತದೆ. ಕ್ಲೋರೋಬೆಂಜೀನ್ ತಯಾರಿಕೆಯಲ್ಲಿ ಲಭಿಸಿದ್ದ ಉಪ ಉತ್ಪನ್ನ ಜಲಜನಕದ ಕ್ಲೋರೈಡನ್ನು ಬಳಸಿ ಸೋಡಿಯಂ ಫೀನೇಟ್ನಿಂದ ಫೀನಾಲ್ ಪಡೆಯಬಹುದು. ಫೀನಾಲ್, ಕ್ಲೋರೋಫಾರಮ್, ಕಾಸ್ಟಿಕ್ ಸೋಡಾಗಳಿಂದ ಸ್ಯಾಲಿಸಿಲ್ ಆಲ್ಡಿಹೈಡ್ ಉತ್ಪಾದಿಸಬಹುದು. ಫೀನಾಲ್, ಇಂಗಾಲದ ಡೈಆಕ್ಸೈಡ್, ಕಾಸ್ಟಿಕ್ ಸೋಡಾಗಳಿಂದ ಸ್ಯಾಲಿಸಿಲಿಕ್ ಆಮ್ಲ, ಸ್ಯಾಲಿಸಿಲಿಕ್ ಆಮ್ಲದಿಂದ ಸ್ಯಾಲಾಲ್, ಆಸ್ಪಿರಿನ್, ಮೀಥೈಲ್ ಸ್ಯಾಲಿಸಿಲೇಟ್ ಇತ್ಯಾದಿ ಇತ್ಯಾದಿ. ಇದು ಡೌ ಮಾರ್ಗ. ಅವನು 500ಕ್ಕೂ ಹೆಚ್ಚು ರಾಸಾಯನಿಕಗಳನ್ನು ಬೃಹತ್ ಪ್ರಮಾಣದಲ್ಲಿ ಅಗ್ಗವಾಗಿ ತಯಾರಿಸಿದ್ದು ಹೀಗೆ. ಸ್ಟಾಸ್ಫರ್ಟ್ ಗಣಿ ಲವಣಗಳಿಂದ ಬ್ರೋಮೀನ್ ತಯಾರಿಸಿದ ಜರ್ಮನ್ನರು ಡೌನನ್ನು ಹಿಮ್ಮೆಟ್ಟಿಸಬೇಕೆಂದು ತಮ್ಮ ಸರಕನ್ನು ಅಮೆರಿಕಾದಲ್ಲಿ ಡೌ ಬ್ರೋಮೀನ್ನ ಅರ್ಧ ಬೆಲೆಗೆ ಮಾರಲು ಪ್ರಾರಂಭಿಸಿದರು. ಡೌ ಅಮೆರಿಕಾದಲ್ಲಿ ತಯಾರಾದ ತನ್ನ ಬ್ರೋಮೀನನ್ನು ಇಂಗ್ಲೆಂಡ್, ಜರ್ಮನಿಗಳಲ್ಲಿ ಅವರ ಬೆಲೆಗಿಂತ ಕಡಿಮೆ ಬೆಲೆಗೆ ಮಾರಲಾರಂಭಿಸಿದ. ಛಲ ಬಿಡದ ಜರ್ಮನ್ನರು ತಮ್ಮ ಬ್ರೋಮೀನನ್ನು ಜನಪ್ರಿಯಗೊಳಿಸಲು ಅಮೆರಿಕಾದಲ್ಲಿ ಇನ್ನೂ ಕಡಿಮೆ ಬೆಲೆಗೆ ಮಾರಿದರು. ಡೌ ಅವರ ವಸ್ತುಗಳನ್ನು ಮಾರುಕಟ್ಟೆಯಲ್ಲಿ ದೊಡ್ಡ ಪ್ರಮಾಣದಲ್ಲಿ ಕೊಂಡು ತನ್ನ ಕಂಪನಿಯ ಪ್ಯಾಕುಗಳಲ್ಲಿ ತುಂಬಿ ಅವರಿಗೆ ಮಾರಲಾರಂಭಿಸಿದನು. ಇದು ತಿಳಿಯುವ ಹೊತ್ತಿಗೆ ಜರ್ಮನ್ನರಿಗೆ ಬಹಳ ನಷ್ಟವಾಗಿ ಬಿಟ್ಟಿತ್ತು. ಅವಮಾನವನ್ನು ನುಂಗಿಕೊಳ್ಳಲೇಬೇಕಾಯಿತು. ಹೀಗೆ ಡೌ ವ್ಯಾಪಾರಿಯಾಗಿಯೂ ಬಹಳ ಚತುರ. ಮೊದಲನೆಯ ಮಹಾಯುದ್ಧದ ಕಾಲದಲ್ಲಿ ಡೌ ಕಂಪನಿ ಬಹಳ ದೊಡ್ಡದಾಗಿ ಬೆಳೆಯಿತು. 30 ಮಿಲಿಯನ್ ಟನ್ ಕಾಸ್ಟಿಕ್ ಸೋಡಾ, ಅಷ್ಟೇ ಫಿನಾಲ್, ಅಸಿಟಿಕ್ ಎನ್ಹೈಡ್ರೇಟ್, ಇಂಡಿಗೋ, ಮ್ಯಾಗ್ನೀಷಿಯಂ, ಯುದ್ಧದಲ್ಲಿ ಬಳಸುವ ಸಾಸಿವೆ ಅನಿಲ, ಡೈಕ್ಲೋರೋ ಈಥೈಲ್ ಸಲ್ಫೈಡ್ ಇತ್ಯಾದಿಗಳನ್ನು ಮಿತ್ರ ರಾಷ್ಟ್ರಗಳಿಗೆ ಒದಗಿಸಿತು. ಯುದ್ಧ ಮುಗಿಯುವ ಹೊತ್ತಿಗೆ ಕಂಪನಿಯಲ್ಲಿ ಉಳಿದಿದ್ದ 40 ಮಿಲಿಯನ್ ಟನ್ ಫೀನಾಲನ್ನು ಫಾರ್ಮಲಿನ್ ಜೊತೆಗೆ ಬೆರೆಸಿ ಅಂಟಾಗಿಸಿ ಬೇಕಲೈಟ್ ಹಾಗೂ ಪ್ಲೈವುಡ್ ಉದ್ಯಮಕ್ಕೆ ಒದಗಿಸಿ ಖರ್ಚು ಮಾಡಿದನಲ್ಲದೆ ಡೌ ಹೊಸ ವಿಧಾನದಿಂದ ಫೀನಾಲ್ ತಯಾರಿಸುವುದನ್ನು ಆರಂಭಿಸಿದನು. ಇದರಿಂದಾಗಿ ಮಾರುಕಟ್ಟೆಯಲ್ಲಿ ಫೀನಾಲ್ ಮತ್ತು ಬೇಕಲೈಟ್ ಮುಂತಾದವುಗಳ ಬೆಲೆ ಇನ್ನೂ ಇಳಿಯಿತು. ಕೊನೆಯ ವರ್ಷಗಳಲ್ಲಿ ಡೌ ಪೆಟ್ರೋಲಿಯಂ ಬಾವಿಗಳಲ್ಲಿನ ಉಪ್ಪು ನೀರಿಗೆ ಬದಲಾಗಿ ಸಮುದ್ರದ ನೀರನ್ನೇ ಬಳಸಿ ಮ್ಯಾಗ್ನೀಷಿಯಂ ಲೋಹ ಹಾಗೂ ಬ್ರೋಮೀನನ್ನು ಸುಲಭವಾಗಿ ಪ್ರತ್ಯೇಕಿಸುವ ವಿಧಾನವನ್ನು ಅಭಿವೃದ್ಧಿಪಡಿಸಿದನು. ಇದರಿಂದ ಕಂಪನಿ ಇನ್ನೂ ದೊಡ್ಡದಾಗಿ ಬೆಳೆಯಿತು. ಎಥಿಲೀನ್ ಡೈಬ್ರೋಮೈಡ್ನಿಂದ ಸೀಸದ ಟೆಟ್ರಾಬ್ರೋಮೈಡ್ ಮೊದಲು ತಯಾರಿಸಿ ಪೆಟ್ರೋಲ್ ಬಳಸುವ ಅಂತರ್ದಹನ ಯಂತ್ರಗಳಲ್ಲಿ ಕಾರ್ಯಕ್ಷಮತೆ ಹೆಚ್ಚುವುದಕ್ಕೆ ಅನುವು ಮಾಡಿಕೊಟ್ಟವನೇ ಡೌ. ಇದರಿಂದಾಗಿ ಬ್ರೋಮೀನಿನ ಬೇಡಿಕೆ 1ಕ್ಕೆ 4 ಬೆಳೆಯಿತು. ಹರ್ಬರ್ಟ್ ಡೌ ತಾನಿದ್ದ ಮಿಡ್ಲ್ಯಾಂಡ್ ಎಂಬ ಹಿಂದುಳಿದ ಹಳ್ಳಿಯನ್ನು ಸುಂದರವಾದ ಮಾದರಿ ನಗರವನ್ನಾಗಿ ಬೆಳೆಸಿದನು. 160 ಎಕರೆ ಮರಳು ಭೂಮಿಯನ್ನು ಕೊಂಡು ನಂದನವನವನ್ನಾಗಿಸಿ ಅದರಲ್ಲಿ ಅತ್ಯಂತ ಅಪೂರ್ವ ಹಣ್ಣಿನ ಮರಗಳನ್ನೂ ಹೂಗಿಡಗಳನ್ನೂ ಬೆಳೆಸಿದನು. ನಿಮಿಷವೂ ಬಿಡುವಿಲ್ಲದಿದ್ದ ಉದ್ಯಮಿ, ವ್ಯಾಪಾರಿ, ಸಂಶೋಧಕ, ವಿಜ್ಞಾನಿ ಡೌ ಇದಕ್ಕೆಲ್ಲ ಹೇಗೆ ಬಿಡುವು ಮಾಡಿಕೊಳ್ಳುತ್ತಿದ್ದನೋ. ಆರ್ಥರ್ ಡಿ ಲಿಟ್ಲ್ 1863ರಿಂದ 1935. ಈ ಶತಮಾನದ ಪೂರ್ವಾರ್ಧದಲ್ಲಿ ಪ್ರಖ್ಯಾತರಾಗಿದ್ದ ಅಮೆರಿಕಾದ
ಉದ್ಯಮಶೀಲ ರಸಾಯನ ವಿಜ್ಞಾನಿಗಳಲ್ಲಿ ಆರ್ಥರ್ ಡೆಹಾನ್ ಲಿಟ್ಲ್ ತಮ್ಮ ರಸಭರಿತ ಬರವಣಿಗೆಯಿಂದಲೂ ಮಾತುಗಾರಿಕೆಯಿಂದಲೂ ಜನಮನವನ್ನು ಸೂರೆಗೊಂಡಿದ್ದವರು. ಉದ್ಯಮದ ಮೇಲೂ ಅವರ ಪ್ರಭಾವ ಬಹುಮುಖವಾಗಿತ್ತು. ವಿಜ್ಞಾನದ ಬೆಳವಣಿಗೆಯಿಂದಾಗಿ ಜಗತ್ತಿನಲ್ಲಿ ಆಗುತ್ತಿದ್ದ ಕ್ರಾಂತಿಕಾರಕ ಬದಲಾವಣೆಗಳನ್ನು ಅವರಂತೆ ವ್ಯಾಪಕವಾಗಿ ಕಂಡವರು ಕಡಿಮೆ. ಬೋಸ್ಟನ್ನಲ್ಲಿ ನಾನು ಪ್ರಯೋಗಾಲಯ ತೆರೆದಾಗ ಕುದುರೆ ಗಾಡಿಗಳು ಕಾಣಿಸುತ್ತಿದ್ದವು. ಕಿಟಕಿಯ ಬಳಿ ನಿಂತು ಗಂಟೆಗೆ ಸಾವಿರಾರು ಬೈಸಿಕಲ್ ಸವಾರರನ್ನು ಎಣಿಸಬಹುದಾಗಿತ್ತು. ಈಗ ಅಷ್ಟೇ ಅಥವಾ ಅದಕ್ಕಿಂತ ಹೆಚ್ಚು ಕಾರುಗಳನ್ನು ಎಣಿಸಬಹುದು. ವೆಲ್ಶ್ ಬ್ಯಾಕ್ ಮುಚ್ಚಳ ತೊಡಿಸಿದ ಫಿಶ್ಟೇಲ್ ಬರ್ನರ್ ಬಳಸುತ್ತಿದ್ದ ನಾನು ಇಂಗಾಲದ ವಿದ್ಯುತ್ ದೀಪದ 10 ಅವತಾರಗಳನ್ನು ಕಂಡವನು. ಈಗ ಆರ್ಗಾನ್ ತುಂಬಿದ ಟಂಗ್ಸ್ಟನ್ ಬಲ್ಬು ಕಾಸಿಗೊಂದು ಕೊಸರಿಗೊಂದು. ನಾನು ನೋಡಿದ ಮೊದಲ ವಿಮಾನ ಸಂಜೆಗತ್ತಲಲ್ಲಿ ಚಂದ್ರಬಿಂಬದ ಹಿನ್ನೆಲೆಯಲ್ಲಿ ಗಗನಕ್ಕೇರಿ ಅದೃಶ್ಯವಾದದ್ದನ್ನು ಮರೆಯಲಾರೆ. ಹೀಗೊಂದು ಪ್ರಬಂಧ ಸಂಕಲನ, ಗೋಡೆಯ ಮೇಲಣ ಕೈಬರಹ 3ನೇ ದಶಕದ ಅಮೆರಿಕಾದಲ್ಲಿ ಮನೆಮಾತಾಗಿತ್ತು. ಫೋನೋಗ್ರಾಫ್, ಎಕ್ಸ್ರೇ, ರೇಡಿಯೋ, ಸಂದೇಶವಾಹನ, ಗಾಳಿಯಲ್ಲಿ ಅಪರೂಪದ ಅನಿಲಗಳು, ವಿದ್ಯುಲ್ಲೇಪನ, ವೇಗವರ್ಧಕಗಳು, ಕಲಿಲಗಳು, ಎಂಥ ಅದ್ಭುತ ಆವಿಷ್ಕಾರಗಳು! ಮಾನವನ ಮನಸ್ಸಿನ ರಚನೆಯನ್ನೇ ಬದಲಿಸಿದ ಇಂಥ ಕ್ರಾಂತಿ ಇನ್ನೂ ಕೆಲಸ ಮಾಡುತ್ತಿರುವ ನನ್ನಂಥ ಒಬ್ಬನಿಗೆ ನೋಡುವುದಕ್ಕೆ ಸಿಕ್ಕುವುದೆಂದರೆ, ಸಮಾಜ ಪರಿವರ್ತನೆಯನ್ನು ಚಿತ್ರಿಸುವಾಗಲೂ ಸಂಯಮವನ್ನು ಅನನ್ಯ ಸದೃಶವಾಗಿ ಮೆರೆದು ವೈಜ್ಞಾನಿಕ ನಿಷ್ಕೃಷ್ಟತೆಯನ್ನು ಸಾಧಿಸಿದವನು ಆರ್ಥರ್ ಡಿ ಲಿಟ್ಲ್. ಸಂಶೋಧನೆಗಳ ಸುಂಟರ ಗಾಳಿಯ ನಡುವೆಯೇ ಬದುಕಿದ್ದರೂ ಇದರ ಅರ್ಥ ಹೀಗೆಯೇ, ಉದ್ಯಮ ಇಂಥದ್ದನ್ನೇ ಸಾಧಿಸಬೇಕು, ಸಮಾಜ ಹೀಗೆಯೇ ಇದನ್ನು ಗ್ರಹಿಸಬೇಕು ಎಂಬ ಅವನ ಅವಿಚಲಿತ ಅಂತರ್ದರ್ಶನ ಅಮೆರಿಕನ್ ಸಮಾಜವನ್ನು ಕಟ್ಟಿ ಬೆಳೆಸಿತು. 1863ರಲ್ಲಿ ಬೋಸ್ಟನ್ನಲ್ಲಿ ಹುಟ್ಟಿದ ಲಿಟ್ಲ್ ನ್ಯೂಯಾರ್ಕ್ ನಗರದ ಬರ್ಕಲೆ ಶಾಲೆಯಲ್ಲಿ ಓದುತ್ತಿದ್ದಾಗಿನಿಂದಲೂ ರಸಾಯನಶಾಸ್ತ್ರಕ್ಕಾಗಿಯೇ ಹಂಬಲಿಸುತ್ತಿದ್ದವನು. ಕೊಳವೆಯೊಂದರಲ್ಲಿ ಸತುವನ್ನೂ ಗಂಧಕಾಮ್ಲವನ್ನೂ ತುಂಬಿ ಭದ್ರವಾಗಿ ಮುಚ್ಚಿ ದೊಡ್ಡ ಆಸ್ಫೋಟ ನಡೆಸಿದ ಬಾಲಕನಿಗೆ ಹಿಡಿದ ಈ ಗೀಳು ಅವನು ದೊಡ್ಡವನಾದಂತೆ ಬಲವಾಯಿತು. ಮೆಸಾಚುಸೆಟ್ಸ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯಲ್ಲಿ ಓದುತ್ತಿದ್ದಾಗ ಅಲ್ಲಿನ ತಂತ್ರಜ್ಞ ಎಂಬ ವಿದ್ಯಾರ್ಥಿ ಪತ್ರಿಕೆಯ ಸಂಪಾದಕನಾಗಿದ್ದನು. ಅದೇ ಮುಂದೆ ಸಂಸ್ಥೆಯ ಹಳೆ ವಿದ್ಯಾರ್ಥಿ ಸಂಘದ ಇಂದಿಗೂ ಪ್ರಖ್ಯಾತವಾಗಿರುವ ಟೆಕ್ನಾಲಜಿ ರಿವ್ಯೂ ಆಗಿ ಬೆಳೆಯಿತು. ಸ್ನಾತಕನಾಗ ಹೊರಟಿದ್ದವನು ಅದನ್ನು ಅರ್ಧಕ್ಕೇ ಬಿಟ್ಟು ರಿಚ್ಮಂಡ್ ಪೇಪರ್ ಕಂಪನಿಯಲ್ಲಿ ಕೆಮಿಸ್ಟ್ ಆಗಿ ಸೇರಿಕೊಂಡನು 1884ರಲ್ಲಿ. ಅಲ್ಲಿ ಬಿದಿರು ಗಂಜಿ ತಯಾರಿಸುತ್ತಿದ್ದ ವಿಧಾನದ ದೋಷಗಳನ್ನು ಸರಿಪಡಿಸಿ ತನ್ನ ಲಿಟಲ್ ಡೈಯಸ್ಟರ್ಗಾಗಿ ಮೊದಲ ಪೇಟೆಂಟ್ ತೆಗೆದುಕೊಂಡನು. ರಿಚ್ಮಂಡ್ ಕಂಪನಿಯ ಎಲ್ಲ ಪೇಪರ್ ಮಿಲ್ಗಳಲ್ಲೂ ಅದರ ಬಳಕೆಯ ಕಾರ್ಯಾರಂಭ ಮಾಡಿಸಿದನು. ಗ್ರಿಫಿನ್ ಎಂಬ ಗೆಳೆಯನೊಂದಿಗೆ ಬೋಸ್ಟನ್ನಲ್ಲಿ ಒಂದು ರಸಾಯನ ಸಲಹೆಗಾರ ಕಚೇರಿಯನ್ನು ತೆರೆದನು. ಮಿಲ್ಕ್ ಸ್ಟ್ರೀಟ್ನ ಹಳೆ ಕಟ್ಟಡವೊಂದರ 6ನೇ ಅಂತಸ್ತಿನಲ್ಲಿ 12 ಅಡಿ 8 ಅಡಿಯ ಒಂದು ಕೋಣೆ, ಪಕ್ಕದಲ್ಲಿ ಇದರ 2ರಷ್ಟಿರುವ ಒಂದು ಪ್ರಯೋಗಶಾಲೆ, $5 ಜಲ ವಿಶ್ಲೇಷಣೆಯ ಸ್ಯಾನಿಟರಿ ರಿಪೋರ್ಟ್, 75 ಸೆಂಟ್ಸ್ಗೆ ಒಂದು ಸಕ್ಕರೆಯ ಸ್ಯಾಂಪಲ್ನ ವಿಶ್ಲೇಷಣೆ. ಇವು ಆಗಿನ ದರಗಳು. ಕ್ರಮೇಣ ಅವನ ಕಚೇರಿ ಬೆಳೆದು ದೊಡ್ಡದಾಯಿತು. ಕಾಗದ ತಯಾರಿಕೆಯ ರಸಾಯನ ತಂತ್ರಜ್ಞಾನದ ಬಗ್ಗೆ ಆಗ ಅವನು ಬರೆದ ಪುಸ್ತಕ ಬಹಳ ಕಾಲ ಆ ಕ್ಷೇತ್ರದಲ್ಲಿ ಲಭ್ಯವಿದ್ದ ಏಕಮಾತ್ರ ಗ್ರಂಥವಾಗಿ ಉಳಿದಿತ್ತು. ಗೆಳೆಯರಿಬ್ಬರ ಸಾಹಸದ ಪಾಲುದಾರಿಕೆ ಚೆನ್ನಾಗಿಯೇ ನಡೆಯಿತು. ದುರದೃಷ್ಟವಶಾತ್ ಪ್ರಯೋಗಶಾಲೆಯ ಆಸ್ಫೋಟನೆಯೊಂದರಲ್ಲಿ 1893ರಲ್ಲಿ ಗ್ರಿಫಿನ್ ಸತ್ತ ನಂತರ ಲಿಟ್ಲ್ ಒಬ್ಬನೇ ನಡೆಸಿಕೊಂಡು ಬಂದನು. 1909ರ ಹೊತ್ತಿಗೆ ಆರ್ಥರ್ ಡಿ ಲಿಟ್ಲ್ ಸಂಸ್ಥೆಯ ಕೀರ್ತಿ ಎಲ್ಲೆಲ್ಲೂ ಹರಡಿತ್ತು. ತಂತ್ರವಿಜ್ಞಾನದಿಂದ ಹಿಡಿದು ಮಾರುಕಟ್ಟೆಯ ಅಧ್ಯಯನದವರೆಗೆ ವ್ಯಾಪ್ತಿಯಿದ್ದ ಇಂಥ ಸಲಹಾ ಸಂಸ್ಥೆ ಆಗ ಇಡೀ ಪ್ರಪಂಚದಲ್ಲಿ ಇದೊಂದೇ ಆಗಿತ್ತು. ದೇಶ ವಿದೇಶಗಳ ಇತರ ಇಂತಹ ಸಲಹಾ ಸಂಸ್ಥೆಗಳಿಗೆ ಮಾದರಿಯಾಗಿ ಪರಿಣಮಿಸಿತು. ಬಹಳ ಕಾಲ ರಸಾಯನ ತಂತ್ರೋದ್ಯಮವು ಲಿಟ್ಲ್ ಸಂಸ್ಥೆಯ ಮಾರ್ಗದರ್ಶನದಲ್ಲಿಯೇ ನಡೆದು ಬರುವಂತಾಯಿತು. ಎಲ್ಲ ಲಿಟ್ಲ್ನ ಅನುಭವ ಹಾಗೂ ಕಾಣ್ಕೆಯ ಫಲ ಎನ್ನಬೇಕು. ರಾಸಾಯನಿಕ ವಿಶ್ಲೇಷಣೆಗೆ ಕಾಸಿನ ಬೆಲೆ ಇಲ್ಲದಿದ್ದ ಆ ಕಾಲದಲ್ಲಿ ಸಹ ಲಿಟ್ಲ್ ಸಂಸ್ಥೆಗೆ
ಬೇಡಿಕೆ ಇತ್ತು. ಉದಾಹರಣೆಗೆ ಸಾಂಬಾರ ಪದಾರ್ಥಗಳ ಪುಡಿಗಳಿಗೆ ಪ್ರಖ್ಯಾತವಾಗಿದ್ದ ಆಗಿನ D&L ಸ್ಲೇಡ್ ಕಂಪನಿ ತನ್ನ ಗುಣಮಟ್ಟ ಕಾಯ್ದುಕೊಳ್ಳಲು ಲಿಟಲ್ ಸಂಸ್ಥೆಯನ್ನೇ ಅವಲಂಬಿಸಿತ್ತು. ಜಾವಾ, ಶ್ರೀಲಂಕಾ, ಟಿಬೆಟ್, ಅರೇಬಿಯಾ ಇತ್ಯಾದಿ ದೇಶಗಳಿಂದ ವೆನಿಸಿನ ಹಾಗೂ ಫ್ಲಾರೆನ್ಸಿನ ವರ್ತಕರ ಮೂಲಕ ಬರುತ್ತಿದ್ದ ಸಾಂಬಾರ ಪದಾರ್ಥಗಳಲ್ಲಿ ಕಲಬೆರಕೆ ಬಹಳ ಕಾಲದಿಂದ ನಡೆದು ಬಂದದ್ದೇ ಆದರೂ ಲಿಟಲ್ ಸಂಸ್ಥೆ ಅದೆಷ್ಟೇ ಬುದ್ಧಿವಂತಿಕೆಯ ಕಲಬೆರಕೆಯನ್ನಾದರೂ ಕಂಡುಹಿಡಿದು ಬಿಡುತ್ತಿತ್ತು. ಗುಣಮಟ್ಟದ ನಿಯಂತ್ರಣ, ಶ್ರೇಷ್ಠತೆಯ ಸಾಧನೆ ಆ ಕಾಲದ ಆಹಾರ ವಿಜ್ಞಾನಕ್ಕೆ ಲಿಟಲ್ನ ಅಪೂರ್ವವಾದ ಕೊಡುಗೆಯೇ ಎನ್ನಬಹುದು. ಡಾಕ್ಟರ್ ಲಿಟಲ್ನ ಪ್ರಮುಖ ಆಸಕ್ತಿ ಕಾಗದ ರಸಾಯನ ತಂತ್ರವೇ. ಮರದಿಂದ ಕಾಗದ, ಎಣ್ಣೆ ಕಾಗದ, ನೀರು ತಗುಲದ ಕಾಗದ ಇತ್ಯಾದಿಗಳ ಪೇಟೆಂಟ್ ಎಲ್ಲ ಅವನದ್ದೇ. ಆದರೂ ಅವನು ಚರ್ಮ ಹದ ಮಾಡುವುದು, ಮದ್ಯದ ತಯಾರಿಕೆ, ಹಾಲಿನ ಪ್ರೋಟೀನ್ ತಯಾರಿಕೆ, ಕಾಸ್ಟಿಕ್ ಸೋಡಾ, ಚೆಲುವೆ ಕಾರ್ಯಗಳು ಮುಂತಾದ ಕ್ಷೇತ್ರಗಳಲ್ಲಿ ದುಡಿದಿದ್ದಾನೆ. ಸೆಲ್ಯುಲೋಸ್ ನೈಟ್ರೇಟ್ನ ಮೊದಲ ಕೃತಕ ರೇಷ್ಮೆ 1889ರಲ್ಲಿ ಪ್ಯಾರಿಸ್ ವಸ್ತು ಪ್ರದರ್ಶನಕ್ಕೆ ಬರುತ್ತಿದ್ದಂತೆಯೇ ಬೆಂಕಿ ಹಿಡಿಯುವ ಇದು ಮಾರುಕಟ್ಟೆಯಲ್ಲಿ ಬಾಳುವುದಿಲ್ಲ ಎಂದು ಲಿಟಲ್ ಭವಿಷ್ಯ ನುಡಿದನು. 1896ರಲ್ಲಿ ಲಿಟಲ್ ಹೊಸದಾಗಿ ಆವಿಷ್ಕರಿಸಿದ ವಿಸ್ಕೋಸ್ ರೇಯಾನ್ ತಯಾರಿಕೆಯ ಪೇಟೆಂಟ್ಗಳನ್ನು ಅವನಿಂದ ಕೊಂಡುಕೊಂಡು ಹಲವಾರು ರೇಯಾನ್ ಉದ್ಯಮಗಳು ಹುಟ್ಟಿದವು. 1865ರಲ್ಲೇ ಸೆಲ್ಯುಲೋಸ್ ಅಸಿಟೇಟ್ ಆವಿಷ್ಕಾರ ಆಗಿತ್ತಾದರೂ ಅದರ ಉತ್ಪಾದನೆ ಲಾಭದಾಯಕವಲ್ಲವೆಂದು ಕೈಬಿಟ್ಟಿದ್ದರು. ಡಾಕ್ಟರ್ ಲಿಟಲ್ ಕಡಿಮೆ ಖರ್ಚಿನಲ್ಲಿ ಅಸಿಟಿಕ್ ಅನ್ಹೈಡ್ರೇಟ್ ಉತ್ಪಾದನೆಯ ವಿಧಾನವನ್ನು ಕಂಡುಹಿಡಿದು ಅಸಿಟೇಟ್ ರೇಯಾನನ್ನು ಉದ್ಯಮಕ್ಕೆ ಲಾಭದಾಯಕವಾಗುವಂತೆ ಅಳವಡಿಸಿದನು. ಫಲವಾಗಿ ಕೃತಕ ನಾರುಗಳ ಉದ್ಯಮ, ತನ್ಮೂಲಕ ಸಂಶೋಧನೆ ಒಂದೊಂದಾಗಿ ಹೊಸ ಗುಣ ವಿಶೇಷಗಳನ್ನುಳ್ಳ ನೂರಾರು ರೇಷ್ಮೆಗಳನ್ನು, ನಾರುಗಳನ್ನು ಮಾರುಕಟ್ಟೆಗೆ ತಂದು ಉಡುಪು ವಿನ್ಯಾಸದಲ್ಲಿ ದೊಡ್ಡ ಕ್ರಾಂತಿಯನ್ನೇ ಉಂಟು ಮಾಡಿದನು. ಇದರ ಜೊತೆಗೆ ಬೆಂಕಿ ಹಿಡಿಯದ ಸೆಲ್ಯುಲಾಯ್ಡ್ ಬಂದು ಫೋಟೋಗ್ರಫಿಯನ್ನು ಹೆಚ್ಚು ಜನಪ್ರಿಯಗೊಳಿಸಿತು. ಯುದ್ಧ ವಿಮಾನಗಳಿಗೆ ಲಿಟಲ್ ತಯಾರಿಸಿದ ಬೆಂಕಿ ಹಿಡಿಯದ ಕ್ಯಾನ್ವಾಸ್ ಹೊದಿಕೆಯನ್ನು ಹೊದಿಸಲಾಯಿತು. ಇಷ್ಟರಲ್ಲಿ ಮೊದಲ ವಿಶ್ವ ಸಮರದಿಂದಾಗಿ ರಾಸಾಯನಿಕ ವಸ್ತುಗಳಿಗೆ ಬೆಲೆ ಬೇಡಿಕೆಗಳು ನೂರ್ಮಡಿಯಾಗಿ ಏರಿದವು. ಔಷಧಿಗಳು, ನೈಟ್ರೇಟ್, ಪೊಟ್ಯಾಷ್ ಮುಂತಾದವು ಅಲಭ್ಯವಾದವು. TNT, ಫಾಸ್ಜೀನ್, ಸಾಲ್ವಾರ್ಸಾನ್ಗಳಂಥ ಹಿಂದೆಂದೂ ಕಾಣದವುಗಳನ್ನು ತಯಾರಿಸಬೇಕಾಯಿತು. ಗಂಧಕಾಮ್ಲ, ಕಾಸ್ಟಿಕ್ ಸೋಡಾ, ಕ್ಲೋರಿನ್, ಬೆಂಜೀನ್ ಮುಂತಾದವುಗಳಿಗೆ ಬೇಡಿಕೆ ಕಲ್ಪನಾತೀತವಾಗಿ ಹೆಚ್ಚಿತು. ಮಹಾಯುದ್ಧದಿಂದಾಗಿ ದೇಶಗಳು ಹೊಸ ಕೈಗಾರಿಕಾ ಕ್ರಾಂತಿಯಲ್ಲಿ ರಾಸಾಯನಿಕಗಳ ಪ್ರಾಮುಖ್ಯತೆಯನ್ನು ಮನಗಂಡವು. ಸುಖ ಸಮೃದ್ಧಿಗೆ ಮಾನವ ಸಮಾಜವು ರಾಸಾಯನಿಕ ಸಂಶೋಧನೆಯ ಮೇಲೆ ಅವಲಂಬಿಸದೆ ಅನ್ಯ ಮಾರ್ಗವಿಲ್ಲ ಎಂಬುದು ಮನದಟ್ಟಾಯಿತು. ಲಿಟಲ್ ಮಹಾಯುದ್ಧದ ನಂತರ ಪೈನ್ ಮರದಿಂದ ರಟ್ಟು ಕಾಗದ ಹಾಗೂ ನ್ಯೂಸ್ ಪ್ರಿಂಟ್ ತಯಾರಿಸಿ ಕಾಗದ ಉದ್ಯಮದಲ್ಲಿ ಇನ್ನೊಂದೇ ಕ್ರಾಂತಿಯನ್ನು ಉಂಟು ಮಾಡಿದನು. ಅಲ್ಲದೆ ಅನಿಲ ಸ್ಥಿತಿಯ ಅಣುಛೇದನ ತಂತ್ರಜ್ಞಾನವನ್ನು ಬೆಳೆಸಿ ರೋಡ್ ಐಲ್ಯಾಂಡ್ನಲ್ಲಿ ಒಂದು ಪೆಟ್ರೋಲಿಯಂ ರಿಫೈನರಿಯನ್ನು ಸ್ಥಾಪಿಸಿದನು. ಇಲ್ಲಿ ಬೃಹತ್ ಪ್ರಮಾಣದಲ್ಲಿ ಉಚ್ಚ ಗುಣಮಟ್ಟದ ವಿಮಾನ ಇಂಧನ, ಐಸೋಪ್ರೊಪೈಲ್, ಐಸೋಬ್ಯೂಟೈಲ್ ಮುಂತಾದ ಅನೇಕ ವಿಶಿಷ್ಟ ಆಲ್ಕೋಹಾಲ್ಗಳು, ಪ್ರೊಪಿಲೀನ್ ಇತ್ಯಾದಿಗಳು ತಯಾರಾಗಲಾರಂಭಿಸಿದವು. ಈ ಉದ್ಯಮವೂ ಮುಂದೆ ಬಹು ದೊಡ್ಡದಾಗಿ ಬೆಳೆಯಿತು. ಆರ್ಥರ್ ಡಿ ಲಿಟಲ್ನ ಮಹತ್ತರ ಸಾಧನೆಗಳು, ಉದ್ಯಮಕ್ಕೆ ಹಾಗೂ ಸಮಾಜಕ್ಕೆ ಕೊಡುಗೆಗಳು ಅಪಾರವಾಗಿರುವಂತೆಯೇ ಕೃತಜ್ಞ ಜನತೆ ಅವನಿಗೆ ಸಲ್ಲಿಸಿದ ಮರ್ಯಾದೆ ಮನ್ನಣೆಗಳೂ ಅಪಾರ. ಮುಖ್ಯವಾದವುಗಳನ್ನು ಹೆಸರಿಸುವುದಾದರೆ 1912ರಲ್ಲಿ ಅಮೆರಿಕನ್ ಕೆಮಿಕಲ್ ಸೊಸೈಟಿಯ, 1919ರಲ್ಲಿ ಅಮೆರಿಕನ್ ಇನ್ಸ್ಟಿಟ್ಯೂಟ್ ಆಫ್ ಎಂಜಿನಿಯರ್ಸ್ನ ಹಾಗೂ 1928ರ ಸೊಸೈಟಿ ಫಾರ್ ಕೆಮಿಕಲ್ ಇಂಡಸ್ಟ್ರಿಗಳ ಅಧ್ಯಕ್ಷ ಪದವಿಗಳನ್ನು ಹೇಳಬಹುದು. ಈ ಮೂರನ್ನೂ ಒಬ್ಬನೇ ಅಲಂಕರಿಸುವುದು ಅತ್ಯಂತ ಅಪರೂಪ. ಅವನ ವಿಶಿಷ್ಟ ಸಂತೋಷ ಸಂಪದದ ವ್ಯಕ್ತಿತ್ವವನ್ನು ವರ್ಣಿಸುತ್ತಾ ಮಾರಿಸ್ ಹಾಲೆಂಡ್, ಆರ್ಥರ್ ಡಿ ಲಿಟಲ್ ಏನನ್ನೂ ಮಾಡದೆ ಕೇವಲ ಮಾತಾಡುತ್ತಿದ್ದು ಸಂದರ್ಭೋಚಿತವಾಗಿ ಒಂದೆರಡು ಲೇಖನಗಳನ್ನು ಬರೆದಿರುತ್ತಿದ್ದರೂ ವಿಜ್ಞಾನ ಸಂಶೋಧನೆಗೆ ಅವನ ಕಾಣಿಕೆ ಸಲ್ಲುತ್ತಿತ್ತು ಎಂದಿದ್ದಾನೆ. ಹೃದಯಾಘಾತದಿಂದಾಗಿ ಪೂರ್ಣ ಜೀವನದ ಈ ಗೋಡೆಯ ಮೇಲಣ ಕೈಬರಹ 1935ರಲ್ಲಿ ಅಳಿಸಿಹೋಯಿತು. 42. ಬೇಕ್ಲ್ಯಾಂಡ್. ರಸಾಯನ ವಿಜ್ಞಾನವನ್ನು ಆಶ್ರಯಿಸಿದವನೊಬ್ಬ ಆಶಿಸಬಹುದಾದ ಜೀವನದ ಸಾರ್ಥಕತೆಯೆಲ್ಲವನ್ನೂ ಗಳಿಸಿದವನು ಲಿಯೋ ಹೆನ್ರಿಕ್ ಬೇಕ್ಲ್ಯಾಂಡ್. ಬಿಡುವಿಲ್ಲದ ದುಡಿಮೆಯ ನಡುವೆಯೂ
ರಸಿಕನಾಗಿ ಬದುಕಿದ ಅವನಿಗೆ ಸಾಹಿತ್ಯ, ಕ್ರೀಡೆ, ಸತ್ಸಂಗ ಮುಂತಾದ ಎಲ್ಲದರಲ್ಲಿಯೂ ಆಸಕ್ತಿ ಇದ್ದಿತು. 1863ರಲ್ಲಿ ಬೆಲ್ಜಿಯಂನ ಘೆಂಟ್ ಪಟ್ಟಣದಲ್ಲಿ ಹುಟ್ಟಿದ ಅವನು 16ರಲ್ಲಿ 4 ಚಿನ್ನದ ಪದಕಗಳೊಡನೆ ಸ್ನಾತಕನಾಗಿ 21 ತುಂಬುವುದರೊಳಗೆ ಪ್ರಾಕೃತಿಕ ವಿಜ್ಞಾನದಲ್ಲಿ ಡಾಕ್ಟರೇಟ್ ಪಡೆದ ಧೀರ. ಬೆಂಜೀನ್ ಉಂಗುರದ ಕನಸುಗಾರ ಕೆಕುಲೆಯ ಶಿಷ್ಯ ಎಡ್ವರ್ಡ್ ಸ್ವಾರ್ಟ್ಸ್ ಇವನ ಗುರು. ಸ್ವಾರ್ಟ್ಸ್ ಪ್ರಯೋಗಾಲಯದಲ್ಲಿ ಅವನ ಸಹಾಯಕನಾಗಿರುವಾಗಲೇ ಬೇಕ್ಲ್ಯಾಂಡ್ ತಂದೆಯಿಂದ ಹಣ ತರಿಸಿಕೊಳ್ಳದೆ ವಿದ್ಯಾರ್ಥಿಗಳಿಗೆ ಮನೆಪಾಠ ಹೇಳಿ ಸಂಪಾದಿಸಿದ ಹಣದಲ್ಲಿ ತನ್ನ ಅಗತ್ಯಗಳನ್ನೆಲ್ಲ ಪೂರೈಸಿಕೊಳ್ಳುತ್ತಿದ್ದ. ಆತ್ಮವಿಶ್ವಾಸ, ಭಾಷಣ ಕಲೆ, ಒಳ್ಳೆಯ ಬರವಣಿಗೆಯ ಸಾಮರ್ಥ್ಯ ಇವು ಇವನಿಗೆ ಗುರುವಿನಿಂದ ಬಂದ ಬಳುವಳಿ. 26ನೆಯ ವಯಸ್ಸಿನಲ್ಲಿಯೇ ಘೆಂಟ್ ವಿಶ್ವವಿದ್ಯಾನಿಲಯದ ಪ್ರಾಧ್ಯಾಪಕ ಸ್ಥಾನವನ್ನು ಅಲಂಕರಿಸಿದ ಇವನು ಬೆಲ್ಜಿಯಂ ರಾಷ್ಟ್ರದ 4 ವಿಶ್ವವಿದ್ಯಾನಿಲಯಗಳ ಸಮರ್ಥರೊಂದಿಗೆ ಸ್ಪರ್ಧಿಸಿ ಅತ್ಯುತ್ತಮ ರಸಾಯನ ವಿಜ್ಞಾನಿ ಎಂಬ ಕೀರ್ತಿಯನ್ನು, 3 ವರ್ಷಗಳ ಪ್ರವಾಸದ ಫೆಲೋಶಿಪ್ಪನ್ನು ಗಳಿಸಿದ. ಗುರುಪುತ್ರಿ ಸೆಲೀನ್ ಸ್ವಾರ್ಟ್ಸ್ಲನ್ನು ವಿವಾಹವಾಗಿ ಅವಳೊಂದಿಗೆ ಕೈಗೊಂಡ 3 ವರ್ಷಗಳ ದೀರ್ಘ ಪ್ರವಾಸದಲ್ಲಿ ಯುರೋಪಿನ ಹಾಗೂ ಅಮೆರಿಕಾದ ಅನೇಕ ಪ್ರಸಿದ್ಧ ವಿಶ್ವವಿದ್ಯಾನಿಲಯಗಳಿಗೆ ಭೇಟಿಯಿತ್ತ. ಸ್ವದೇಶಕ್ಕೆ ಹಿಂದಿರುಗಿದ ನಂತರ ಭಾಷಣವೊಂದರಲ್ಲಿ ಈ ಕಾಲದ ಅನುಭವ ಕುರಿತು ಹೀಗೆಂದ: ನನ್ನ ರಸಾಯನ ವಿಜ್ಞಾನದ ನಿಜವಾದ ವಿದ್ಯಾಭ್ಯಾಸ ಇಲ್ಲಿಂದ ಹೊರಟ ಮೇಲೆಯೇ ಪ್ರಾರಂಭವಾದದ್ದು. ಜೀವನದ ದೊಡ್ಡ ಸಮಸ್ಯೆಗಳು, ಕಷ್ಟಕರವಾದ ಜವಾಬ್ದಾರಿಗಳು ಎಲ್ಲವೂ ಪ್ರವಾಸ ಮಾಡಿದಾಗಲೇ ನನಗೆ ಅರ್ಥವಾದವು. ಇವನ್ನು ಎದುರಿಸಲು ಕಲಿತದ್ದು ಮುಖ್ಯವಾಗಿ ಅಮೆರಿಕಾದಲ್ಲಿದ್ದಾಗ. ತಪ್ಪು ಕಲ್ಪನೆಗಳನ್ನು, ಅರ್ಥಹೀನ ಕನಸುಗಳನ್ನು ನುಚ್ಚು ನೂರು ಮಾಡುವ ಜೀವನ ವಿಶ್ವವಿದ್ಯಾನಿಲಯದ ನಿರಂತರ ವಿದ್ಯಾರ್ಥಿ ನಾನು. ಅರಸಿಕೊಂಡು ಹೊರಟ ನಿಜವಾದ ವಿದ್ಯಾ ದೇಗುಲ ಅವನಿಗೆ ಎಲ್ಲಿಯೂ ಸಿಕ್ಕಲಿಲ್ಲ. ಆಕ್ಸ್ಫರ್ಡ್ನಲ್ಲಿ ಅವನಿಗೆ ಜೆಂಟಲ್ಮನ್ ಆದವನು ಸ್ವಂತ ಕೈಗಳಿಂದಲೇ ಕೆಲಸ ಮಾಡಬೇಕೆಂದೇನೂ ಇಲ್ಲ, ನಮ್ಮಲ್ಲಿ ಒಳ್ಳೆ ಪುಸ್ತಕ ಸಂಗ್ರಹವಿದೆ ಎಂದು ಹೇಳಿದರಂತೆ. ಎಡಿನ್ಬರೋದಲ್ಲಿ ಮಾತಿನಲ್ಲೇ ಮೋಡಿ ಮಾಡುವ ಕ್ರಮ್ ಬ್ರೌನ್ ಬಳಿ ಬಹಳ ಮಂದಿ ಬುದ್ಧಿವಂತರಾದ ವಿದ್ಯಾರ್ಥಿಗಳಿದ್ದರೂ ಮಾಡಿದ ಸಂಶೋಧನೆ ಸರಿಯಾಗಿದೆಯೇ ಎಂದು ತಾಳೆ ನೋಡುವುದಕ್ಕೆ ಅಗತ್ಯವಾದ ಪರಿಕರಗಳು ಇರಲಿಲ್ಲವಂತೆ. ಹಾಗೆ ಪ್ರಶ್ನಿಸುವುದು ಅವಮರ್ಯಾದೆಯಲ್ಲವೇ ಎಂದರಂತೆ. ನ್ಯೂಯಾರ್ಕ್ನಲ್ಲಿ ಮಾನವ ಹಿತಕ್ಕಾಗಿಯೇ ವಿಜ್ಞಾನವಿರುವುದು ಎಂದು ನಂಬಿದ್ದ ಪ್ರೊಫೆಸರ್ ಚಾರ್ಲ್ಸ್ ಚಾಂಡ್ಲರ್ರನ್ನು ಕಂಡು ಬೇಕ್ಲ್ಯಾಂಡಿಗೆ ಆನಂದವಾಯಿತು. ಕೊಲಂಬಿಯಾ ವಿಶ್ವವಿದ್ಯಾನಿಲಯದಲ್ಲಿ ಅವನ ಇಷ್ಟದ, ಅವನ ಕನಸಿನ ವಾತಾವರಣ, ಅವಕಾಶ, ಪ್ರೋತ್ಸಾಹ ಎಲ್ಲವೂ ಇದ್ದವು. ಆದರೆ ಚಿಕ್ಕಂದಿನ ಫೋಟೋಗ್ರಫಿ ಹವ್ಯಾಸ ಅವನ ಜೀವನದ ದಿಕ್ಕನ್ನೇ ಬದಲಿಸಿತು. ಬೆಲ್ಜಿಯಂನಲ್ಲಿ ಇದ್ದಾಗಲೇ 1887ರಲ್ಲಿ ತಂತಾನೇ ಡೆವಲಪ್ ಆಗಬಲ್ಲ ಶುಷ್ಕ ಫೋಟೋಗ್ರಫಿಕ್ ಪ್ಲೇಟ್ ಕಂಡುಹಿಡಿದು ಪೇಟೆಂಟ್ ಪಡೆದಿದ್ದ ಅವನನ್ನು ಆಂಥೋನಿ ಆ್ಯಂಡ್ ಆಂಥೋನಿ ಕಂಪನಿ ದೊಡ್ಡ ಸಂಬಳ ಕೊಟ್ಟು ಆಹ್ವಾನಿಸಿತು. 2 ವರ್ಷಗಳ ಕಾಲ ಅವರೊಂದಿಗಿದ್ದು ನಂತರ ತನ್ನದೇ ಸ್ವತಂತ್ರ ಪ್ರಯೋಗಶಾಲೆಯನ್ನು ಸ್ಥಾಪಿಸಿದ ಬೇಕ್ಲ್ಯಾಂಡ್ ಕ್ಷಿಪ್ರದಲ್ಲಿಯೇ ಕೃತಕ ಬೆಳಕಿನಲ್ಲಿ ಡೆವಲಪ್ ಮಾಡಬಹುದಾದ ವೆಲಾಕ್ಸ್ ಫೋಟೋಗ್ರಾಫಿಕ್ ಪೇಪರ್ ಕಂಡುಹಿಡಿದು ಕ್ರಾಂತಿಯನ್ನು ಉಂಟುಮಾಡಿದ. ಅಷ್ಟರಲ್ಲಿ ಜಾರ್ಜ್ ಈಸ್ಟ್ಮನ್ನ ಕೊಡಕ್ ಕಂಪನಿ ರೋಲ್ ಫಿಲ್ಮ್ ಆವಿಷ್ಕರಿಸಿತು. ಇವನ ಫೋಟೋಗ್ರಾಫಿಕ್ ಪೇಪರ್ನಲ್ಲಿ ದೊಡ್ಡ ವ್ಯಾಪಾರಿ ಸಾಧ್ಯತೆಯನ್ನು ಕಂಡ ಈಸ್ಟ್ಮನ್ ತಂತ್ರಜ್ಞಾನವನ್ನು ಕೊಳ್ಳುವುದಾಗಿಯೂ ರೋಚೆಸ್ಟರ್ ನಗರಕ್ಕೆ ಭೇಟಿಗೆ ಬರಬೇಕೆಂದು ಬರೆದ. 3 ರಾತ್ರಿ 3 ಹಗಲು ಯೋಚಿಸಿದ ನಂತರ 50,000 ಕೇಳುವುದು, ಆದರೆ ಆ ಜಿಪುಣನಿಗೆ 25,000ಕ್ಕಿಂತ ಕಡಿಮೆ ಬೆಲೆಗೆ ಕೊಡುವುದು ಬೇಡ ಎಂದು ಯೋಚಿಸಿಕೊಂಡು ಭೇಟಿಗೆ ಹೋಗಿದ್ದ ಬೇಕ್ಮನ್ ಈಸ್ಟ್ಮನ್ ಮುಂದೆ ಕುರ್ಚಿಯಲ್ಲಿ ಕುಳಿತಿರದೇ ಇದ್ದಿದ್ದರೆ ಬಿದ್ದೇ ಹೋಗುತ್ತಿದ್ದನೇನೋ. ನಿನ್ನ ತಂತ್ರಜ್ಞಾನಕ್ಕೆ $1 ಮಿಲಿಯನ್ ತೆಗೆದುಕೊಳ್ಳುತ್ತೀಯಾ ಎಂದು ಅವನು ಕೇಳಿದಾಗ ಈ ಘಟನೆ ಅವನ ಚಿಂತನೆಯನ್ನೇ ಬದಲಾಯಿಸಿತು. ವಿದ್ಯುತ್ ರಸಾಯನ ವಿಜ್ಞಾನವನ್ನು ಕಲಿಯಲು ಜರ್ಮನಿಗೆ ಹೋದ. 6 ತಿಂಗಳಲ್ಲಿ ಜರ್ಮನ್ ತಂತ್ರಜ್ಞಾನವನ್ನೆಲ್ಲ ಅರಗಿಸಿಕೊಂಡು ಹಿಂದಿರುಗಿದ ಅವನನ್ನು ಪ್ರಖ್ಯಾತ ಹೂಕರ್ ಎಲೆಕ್ಟ್ರೋಕೆಮಿಕಲ್ ಕಂಪನಿ ಕೈಬೀಸಿ ಕರೆಯಿತು. ಅಲ್ಲಿದ್ದು ಅವರ ಕಾಸ್ಟಿಕ್ ಸೋಡಾ, ಕ್ಲೋರಿನ್ ತಯಾರಿಕೆಯ ವಿದ್ಯುತ್ ಕೋಶಗಳ ನ್ಯೂನತೆಗಳನ್ನು ಸರಿಪಡಿಸಿ ಉತ್ಪಾದನೆಯನ್ನು 10 ಪಾಲು ಹೆಚ್ಚಿಸಿದ. ಅವನು ಆವಿಷ್ಕರಿಸಿದ ವಿದ್ಯುತ್ ಕೋಶಗಳಲ್ಲಿನ ವಿಭಾಗಗಳನ್ನು ಪ್ರತ್ಯೇಕಿಸಲು ಬಳಸುವ ಪೊರೆ, ಡಯಾಫ್ರಮ್
ಇನ್ನೊಂದು ಕ್ರಾಂತಿಯನ್ನೇ ಉಂಟು ಮಾಡಿತು. ಆವರೆಗೆ ಕಲ್ನಾರು ಕಾಗದವನ್ನು ಪೊರೆಯಾಗಿ ಬಳಸುತ್ತಿದ್ದರು. ಬೇಕ್ಲ್ಯಾಂಡ್ ಕಬ್ಬಿಣದ ಅಂಟು ಹೈಡ್ರಾಕ್ಸೈಡ್ ಒಡಗೂಡಿಸಿದ ಕಲ್ನಾರು ಬಟ್ಟೆಯನ್ನು ಬಳಸಿ ವಿದ್ಯುತ್ ಕೋಶದ ಸಾಮರ್ಥ್ಯವನ್ನೂ ಪೊರೆಯ ಬಾಳಿಕೆಯನ್ನು ಬಹುವಾಗಿ ಹೆಚ್ಚಿಸಿದ. ಅನಂತರ ಅವನ ಆಸಕ್ತಿ ಕೃತಕ ಶಲ್ಲಾಕ್ ಅಂಟಿನ ಸಂಶೋಧನೆಯ ಕಡೆ ತಿರುಗಿತು. ಆಗ ಅಮೆರಿಕ ಇಂಡಿಯಾದಿಂದ ವರ್ಷಕ್ಕೆ ಸುಮಾರು 65 ಮಿಲಿಯನ್ ಪೌಂಡ್ಗಳಷ್ಟು ಶಲ್ಲಾಕ್ ಅಂಟನ್ನು ಆಮದು ಮಾಡಿಕೊಳ್ಳುತ್ತಿತ್ತು. ಬಹುಬೆಲೆಯ ವಾರ್ನಿಷ್ ತಯಾರಿಸಲು ಈ ಪ್ರಾಕೃತಿಕ ಮೂಲದ್ರವ್ಯವನ್ನು ಬಳಸುತ್ತಿದ್ದರು. 1871ರಲ್ಲಿ ಬೇಯರ್ ಫಿನಾಲ್ ಫಾರ್ಮಲಿನ್ಗಳ ನಡುವಣ ರಸಾಯನ ಕ್ರಿಯೆಯಿಂದ ಅಂಟನ್ನು ತಯಾರಿಸಿ ಅದನ್ನು ಉಪಕರಣಗಳಲ್ಲಿ ಸೋರಿಕೆ ಇರದ ಹಾಗೆ ಮಾಡಲು ಬಳಸಿದ್ದರೂ ಸಹ ನಿಯಂತ್ರಣಕ್ಕೆ ಸಿಕ್ಕದ ರಸಾಯನ ಕ್ರಿಯೆಯಿಂದಾಗಿ ಅಂಟು ಉಪಕರಣಗಳನ್ನು ಬಿಚ್ಚಲು ಅಸಾಧ್ಯವಾಗುವಂತೆ ಬೆಸೆದು ಬಿಡುತ್ತಿತ್ತು. ಯಾವ ದ್ರಾವಕದಲ್ಲೂ ಕರಗದ ಅದು ಬಿಸಿಗೆ ದ್ರವಿಸುತ್ತಲೂ ಇರಲಿಲ್ಲವಾಗಿ ಒಮ್ಮೆ ಉಪಯೋಗಿಸಿದ ಉಪಕರಣವನ್ನು ಎಸೆದು ಬಿಡಲೇಬೇಕಾಗುತ್ತಿತ್ತು. ಬೇಕ್ಲ್ಯಾಂಡ್ ತನ್ನ ಹಿಂದಿನವರು ಮಾಡಿದ ಎಲ್ಲ ಪ್ರಯೋಗಗಳನ್ನು ಪುನಃ ನಡೆಸಿ ಕೃತಕ ಶಲ್ಲಾಕ್ ತಯಾರಿಕೆಗೆ ತುಂಬ ಶ್ರಮಪಟ್ಟರೂ ಸಾಧ್ಯವಾಗದೇ ಹೋಯಿತು. ಶಲ್ಲಾಕ್ ಸಿಗದೆ ಹೋದರೆ ಹೋಗಲಿ, ಪ್ರಕ್ರಿಯೆಯ ಕೊನೆಗೆ ದೊರಕುವ ಗಟ್ಟಿ ವಸ್ತು ಯಾವುದು ಎಂದಾದರೂ ನೋಡೋಣ ಎಂದು ಪ್ರಯೋಗಗಳನ್ನು ಹೊಸ ರೀತಿಯಲ್ಲಿ ನಡೆಸಿದನು. ರಸಾಯನ ಕ್ರಿಯೆಯನ್ನು ನಿಯಂತ್ರಿಸಲು ಯತ್ನಿಸುವ ಬದಲು ವೇಗವರ್ಧನೆಗೆ ಪ್ರಯತ್ನ ಮಾಡಿದನು. ತಣಿಸುವ ಬದಲು ಕಾಯಿಸಿದನು. ಶಾಖದೊಂದಿಗೆ ಒತ್ತಡವನ್ನೂ ಬಳಸಿದನು. ಫಾರ್ಮಲಿನ್ನೊಂದಿಗೆ ಇತರ ಆಲ್ಡಿಹೈಡ್ಗಳನ್ನು ಸೇರಿಸಿ ನೋಡಿದನು. ಗಾಳಿಯ ಒತ್ತಡದಿಂದ ಕುದಿಪಾತ್ರೆಯ ಶಾಖವನ್ನು 200 ಡಿಗ್ರಿ ಸೆಲ್ಸಿಯಸ್ಸಿಗೆ ಏರಿಸಿದನು. ಉಂಟಾದ ಅಂಟಿನ ಗಂಟು ಅದ್ಭುತವಾದ ವಸ್ತುವಾಗಿತ್ತು. ಕುದಿಪಾತ್ರೆಯ ಅಚ್ಚನ್ನು ಮೂಡಿಸಿಕೊಂಡಿದ್ದ ಅದು ಶಾಖ ಹಾಗೂ ವಿದ್ಯುತ್ ನಿರೋಧಕವಾಗಿದ್ದು, ನೀರಿನಲ್ಲಿ ಬೆಂಕಿಯಲ್ಲಿ ಕರಗದ ವಸ್ತುವಾಗಿದ್ದು, ಯಂತ್ರದಲ್ಲಿಟ್ಟು ಆಕಾರ ತಿದ್ದಬಹುದಾಗಿದ್ದರೂ ಒತ್ತಡ ತಾಳಿಕೊಳ್ಳಬಲ್ಲ ಗಟ್ಟಿ ಘನವಾಗಿತ್ತು. 2 ವರ್ಷ ಶ್ರಮಿಸಿದ ನಂತರ ಬೇಕಲೈಟನ 2 ಹಂತದ ಉತ್ಪಾದನಾ ವಿಧಾನವನ್ನು ಬೇಕ್ಲ್ಯಾಂಡ್ ಪರಿಪೂರ್ಣಗೊಳಿಸಿದ. ಮೊದಲ ಹಂತ ಶಲ್ಲಾಕ್ನಂಥ ಅಂಟನ್ನು ಕೊಡುತ್ತಿತ್ತು. ಇದನ್ನು ಎಷ್ಟು ಬಗೆಯಲ್ಲಿ ಬಳಸಬಹುದು ಎಂಬುದರಲ್ಲಿಯೇ 400 ಪೇಟೆಂಟ್ಗಳನ್ನು ಗಳಿಸಿದ ಬೇಕ್ಲ್ಯಾಂಡ್ 5 ವರ್ಷಗಳ ನಂತರ 1909ರಲ್ಲಿ ನ್ಯೂಯಾರ್ಕ್ ರಸಾಯನ ವಿಜ್ಞಾನಿಗಳ ಕ್ಲಬ್ನಲ್ಲಿ ತನ್ನ ಈ ಅನ್ವೇಷಣೆಯನ್ನು ಜಗತ್ತಿನೆದುರು ತೆರೆದಿಟ್ಟ. ಪ್ರಾಯೋಗಿಕವಾಗಿ ಪ್ಲಾಸ್ಟಿಕ್ಕುಗಳ ಸಂಶ್ಲೇಷಣೆಯ ಹೊಸ ಪ್ರಪಂಚಕ್ಕೆ ಹೀಗೆ ಮಾನವನ ಪಾದಾರ್ಪಣವಾಯಿತು. ಅವನು ಪ್ರಾರಂಭಿಸಿದ ಜನರಲ್ ಬೇಕ್ಲೈಟ್ ಕಂಪನಿ ಇನ್ನಿತರ ಕಂಪನಿಗಳನ್ನು ತನ್ನಲ್ಲಿ ಐಕ್ಯಗೊಳಿಸಿಕೊಂಡು 1922ರಲ್ಲಿ ಬೇಕ್ಲೈಟ್ ಕಾರ್ಪೊರೇಷನ್ ಆಯಿತು. ಅಮೆರಿಕದ ಏಕೆ ಪ್ರಪಂಚದ ಅತ್ಯಂತ ದೊಡ್ಡ ಕೈಗಾರಿಕೆಗಳಲ್ಲಿ ಒಂದಾಗಿ ಬೆಳೆಯಿತು. ಬೇಕ್ಲ್ಯಾಂಡ್ ಸಾಯುವ 5 ವರ್ಷ ಮೊದಲು ಪ್ರಖ್ಯಾತ ಯೂನಿಯನ್ ಕಾರ್ಬೈಡ್ ಕಾರ್ಪೊರೇಷನ್ನಾಗಿ ತ್ರಿವಿಕ್ರಮ ದಾಖಲೆ ಸ್ಥಾಪಿಸಿತು. ಕಂಪನಿ ಬೆಳೆದಂತೆಲ್ಲ ವ್ಯವಹಾರದ ಭಾರವನ್ನು ಇತರರಿಗೆ ವಹಿಸಿಕೊಟ್ಟು ಬೇಕ್ಲ್ಯಾಂಡ್ ತನ್ನ ಫ್ಲಾರಿಡಾ ತೋಟದಲ್ಲಿ ಹೆಚ್ಚು ಕಾಲ ಕಳೆಯಲಾರಂಭಿಸಿದನು. ಅವನ ಮಿತಿಯಿಲ್ಲದ ಸಂಪತ್ತೇ ಅವನ ಶಾಂತಿಯನ್ನು ಹಾಳು ಮಾಡಿತು. ಶಾಂತಿ ನೆಮ್ಮದಿಗಳಿಗಾಗಿ ಹೊಸ ಹೂವು ಹಣ್ಣುಗಳನ್ನು ಬೆಳೆಸಿದನು. ಉಷ್ಣವಲಯದ ಅರಣ್ಯವನ್ನೇ ಬೆಳೆಸಿದನು. ಕಾರು ಕೊಂಡುಕೊಂಡ ಮೊದಲ ಕೆಲವರಲ್ಲೊಬ್ಬನಾಗಿ ಕಾರನ್ನು ತಾನೇ ನಡೆಸುತ್ತಾ ಕುಟುಂಬದವರೊಡನೆ ಯುರೋಪನ್ನೆಲ್ಲ ಪ್ರವಾಸ ಮಾಡಿದನು. 1707ರಲ್ಲಿ ಪ್ರವಾಸ ಕಥನ ಬರೆದನು. ಸ್ವಂತ ದೋಣಿಯಲ್ಲಿ ಕುಳಿತು ಹಡ್ಸನ್ ನದಿಯನ್ನೆಲ್ಲ ಅನ್ವೇಷಿಸಿದನು. ಒಳ್ಳೆಯ ವಾಗ್ಮಿ. ವಿಜ್ಞಾನವನ್ನು ಎಲ್ಲರಿಗೂ ಅರ್ಥವಾಗುವಂತೆ ವಿವರಿಸುವುದರಲ್ಲಿ ಸಿದ್ಧಹಸ್ತನಾಗಿದ್ದನು.